ಮಕ್ಕಳು ಇರಬೇಕು, ಮನೆ ತುಂಬಾ ಪ್ರೀತಿಯಿಂದ ಇರಬೇಕು, ನಗ್ನಗ್ತಾ ಇರಬೇಕು. ಕೆಲವು ಜನಕ್ಕೆ ಮಕ್ಕಳು ಇದ್ರೆ ಅಯ್ಯೋ ಏನ್ ಮೂರೊತ್ತಿ ವಟ ವಟ ಅಂತವೆಲ್ಲ ಅಂತ ಕೆಲವು ಜನಕ್ಕೆ ಚಿಂತೆ. ಇಲ್ಲೇ ಇರೋರಿಗೆ ಈ ಅಂಗಾರ ಆಗ್ಲಿ ಅಟ್ಟಿ ಒಳಗೊಂದು ಇದ್ರು ಸಾಕಲ್ಲಪ್ಪ ಅಂತ ಅಂದ್ಬಿಟ್ಟು ಕೆಲವು ಜನಕ್ಕೆ ಚಿಂತೆ. ಅದಕ್ಕೆ ಮಕ್ಕಳು ಇರಬೇಕು, ಮನೆ ಒಳಗಡೆ ಎಲ್ಲ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಓಡ್ಬತ್ತಾ ಇದ್ರೆ ಏನಿಲ್ಲ, ಅವರು ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಬರ್ತಾರೆ. ಬಟ್ಟೆ ಕುಕ್ಕಿಗೆ ನೀವು ಬಿಗಿಯಾಗಿರ್ಬೇಕು ಅಷ್ಟೇನೆ. ಏನು ಒಸಿ ಓಡಾಡ್ಕೊಂಡು ಬಂದಾರ, ಏನು ಒಂದ್ ಬೀದಿ ಸುತ್ಕೊಂಡ್ ಬಂದಾರ, ಅಲೋ ಸುಮ್ನಿರಪ್ಪ ಚಿಕಟಾಗಿ ಕುಂತಿರೋವಂಥವು ಎಲ್ಗೂ ಓಡಾಡಬೇಡಿ ಕಣ್ರು ಅಂತ ಅಂದ್ರೂ ಏನು ಮಾಡೋದಿಲ್ಲ. ಧೂಳೊಳಗೆ ನಿಂತಿದ್ರು ಅವತ್ತಿನ ಐಕ್ಳುಗಳು. ನಿಮ್ ಕಾಲದಲ್ಲಿ ಎಷ್ಟೊಂದು ಚೆನ್ನಾಗಿ ಆಟ ಆಡ್ಕಬ ಆಡಿ ಬಾ ನನಕಂದ ಅಂಗಾಲ ತೊಳೆದೇನು ತೆಂಗಿನ ಕಾಯಿ ತಿಳಿ ನೀರ, ತೆಂಗಿನ ಕಾಯಿ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರದ ಪಾದ ತೊಳೆದೇನಂತ. ಎಂತೆ ಪಾದ? ದೇವ್ರ ಪಾದ ಅಂತ. ಬಾ ಆಡ್ಕಬಾ ಕುಣ್ಕಬಾ ಅಂತ ಅಂತ ಅಂತಿದ್ರು. ಈಗ ಬಾ ಮಣ್ಣೊಳಿಗೆ ಬಂದ್ರೆ ಕಾಲ್ ಮುರಿತೀನಿ ನಿನ್ಗೆ, ಹೋಗೋ ಒಳಿಕೆ ಡಸ್ಟ್ ಅಲರ್ಜಿ ಆಯ್ತದೆ, ಹೋಗೋ. ಓಹೋ ಆಟ ಆಡ್ಕೊಂಡು ಇಲ್ಲಿಗೆ ಬಂದಿದ್ಯಾ, ಇಲ್ಲಿ ಗಂಟ ಹೋಗೋ, ಓದ್ಕೋ, ಹೋಮ್ವರ್ಕ್ ಮಾಡು. ಪಕ್ಕದ ಮನೆ ನೋಡು 99% ತೆಗ್ದಿದ್ದಾನಂತೆ, ನೀನು ಇದ್ದೀಯೇ ನಿನಗೆ ಇನ್ನು 35ರಲ್ಲೇ ಕುತ್ಕೋ, ನೀನು ಕೊಟ್ಟೋಗೋ, ನಮ್ ಜೀವತ್ತಿನಿಗೆ ಯಾಕೆ ಕುಟ್ದೋ ಅಂತ ಅನ್ಕೊಂಡಿದ್ದೆ. ಬೈದಿ 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 ಮಡಗ್ತಾರೆ. ಇವತ್ತು ಬರೀ ಓದಬೇಕು, ಓದೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಮಕ್ಕಳ ತೊಡಗಿಸ್ಬೇಕು. ಯಾರು ಗೊತ್ತು, ನಾಳೆ ದಿವಸ ಇಲ್ಲಿರ್ತಕ್ಕಂತಹ ಪ್ರತಿಭೆಗಳು ಮುಂದೆ ಎಂತೆಂತಹ ಕ್ರೀಡಾಪಟುಗಳಾದರು, ಎಂತೆಂತಹ ಸಾಂಸ್ಕೃತಿಕ ರಾಯಭಾರಿಗಳಾಗ್ತಾರೋ ಯಾರು ಗೊತ್ತು. ಅದಕ್ಕೋಸ್ಕರ ಮಕ್ಕಳು ಆಸಕ್ತಿ ಹೆಂಗಿರೋದು ಹಂಗೆ ಬೆಳೆಸ್ಬೇಕಂತೆ. ಅವತ್ತಿನ ಬೆಳವಣಿಗೆ ವೇಗ ಒಂದ್ ರೀತಿ ಇತ್ತು, ಇವತ್ತಿನ ಮಕ್ಕಳ ಬೆಳವಣಿಗೆ ವೇಗ ಒಂದ್ ರೀತಿ ಇದೆ. ಅವತ್ತಿನ ಕಾಲದಲ್ಲಿ ಹಳಬರು ಮಾತಾಡಕತ್ತಿದ್ರು, ಮಕ್ಕಳು ಹುಟ್ಟದೇಟಿಕೆನೆಯ ಹೋಲಿಕೆ ಮಾಡಿ ಮಾತಾಡ್ತಿದ್ರಂತೆ ಅಣ್ಣ. ನಿಮ್ ಕಾಲದಲ್ಲಿ ಹೆಂಗೆ, ಏನಾರ ಗಂಡು ಮಗ ಏನಾರ ಹುಟ್ಟಿದ್ರೆ ನೋಡ, ಅವರ ಅಪ್ಪ ಧರ್ಮರಾಯ ಇದ್ದಂಗಿದ್ದ, ಹೊಟ್ಟೆಲ್ ಹುಟ್ಟದೆ ಇದು ಹಂಗೆ ಇದೆಯಲ್ಲ ನೋಡಿ ಹೆಂಗ ಆಡ್ತದೆ ಅಂತ ಅಂದ್ಬಿಟ್ಟು ಹೋಲಿಕೆ ಮಾಡಿ ಮಾತಾಡ್ತಿದ್ರಂತೆ. ಅವ ಹೆಣ್ಣು ಮಕ್ಳು ಹುಟ್ಟಿದ್ರ ಅವ್ರವ್ವ ಸೀತಾಮಾತೆ ಇದ್ದಂಗಿದ್ಲು, ನೋಡ ಹೆಂಗದೆ ಇದು ಹಂಗೆ ಹುಟ್ಟದೆಲ್ಲೋ ಅಂದ್ಬಿಟ್ಟದೆ ಹೋಲಿಕೆ ಮಾಡಿ ಮಾತಾಡ್ತಿದ್ರು. ಯಾಕೆ ಅಂತಂದ್ರೆ ಮಕ್ಕಳನ್ನ ಪ್ರೀತಿಯಿಂದ ಸಾಕ್ತಿದ್ರು ಅವತ್ತಿನ ಕಾಲದಲ್ಲಿ. ಮಕ್ಕಳಿಗೆ 5 ರಿಂದ 6 ವರ್ಷದ ತನಕನೂ ಮಕ್ಕಳಿಗೆ ಎದೆಹಾಲು ಕುಡಿಸ್ತಿದ್ರಂತೆ. ಇವತ್ತು ಎಲ್ಲಿ 6 ತಿಂಗಳು ವರ್ಷ ಕಳೆದಿರಿಕೆ ಇಲ್ಲ, ಆಲೆ ಮಗಿಗೆ ಹಾಲು ತಪ್ಪಿಸ್ಬಿಟ್ಟಿದೆಯಾ ಡಾಕ್ಟ್ರೇ, ಮಗಿಗೆ ಹಾಲು ತಪ್ಪಿಸಿವ್ರಿ ಏನಾರ ಬರ್ಕೊಡಿ ಅಂದ್ಬಿಟ್ಟು ತಕ ಹೋಗೋದು. ಡಾಕ್ಟರ್ ಅಂತಾರೆ ಒಳ್ಳೆ ಕೆಲಸ ಮಾಡಿದ್ಯಾಕ ನಮ್ಮ ತಕಬಾ ತಕ ಅಮೂಲು ಅಂತ ಬಂದದೆ, ಬಿಸಿನೀರಲ್ಲಿ ಕಾಲ್ಸ್ಬಿಟ್ಟು ಕುಡಿಸು ಅಂದ್ಬಿಟ್ಟದೆ, ಪೆರೆಕ್ಸು ಅಂತದೆ ತಕೋ ಅಂತ. ಇತ್ತೀಚೆಗೆ ಇನ್ನೊಂದು ಬಂದದೆ, ಏನೋ ಸಿರ್ಲ್ಯಾಕು. ಆ ಸಿರ್ಲ್ಯಾಕು ಅದಂಗೆ ಅಂತಂದ್ರೆ ಸ್ಟೇಜ್ ಬೈ ಸ್ಟೇಜು. 6 ತಿಂಗಳ ಮಗಿಗೆ ಒಂದ್ ರೀತಿದು, ವರ್ಷದ ಮಗಿಗೆ ಒಂದ್ ರೀತಿದು, 1.5 ವರ್ಷದ ಮಗಿಗೆ ಒಂದ್ ರೀತಿದು. ಅದನ್ನ ತಗೊಬಂದು ಕೊಟ್ರೆ ಅಣ್ಣ ಗಂಡಸರ್ಗ ಊಟ, ಇಲ್ಲ ಅಂದ್ರೆ ಊಟನೂ ಇಲ್ಲ ಏನೂ ಇಲ್ಲ. ನಮ್ಮರಲ್ಲಿ ಒಬ್ಳು ಮಾಡ್ತಿದ್ಲು ಪುಣಾತ್ಗೀತೆ, ಕೊನೆ ಮನೆ ಭಾಗದಲ್ಲಿ ನಿಂತಿದ್ಲು, ತಟ್ಟೆಲೆ ಇಟ್ಟು ಮುಡ್ಬಿಟ್ಟದೆ, ಸಾರ್ನು ಬಿಟ್ಬಿಟ್ಟದೆ, ಹೋಗಿ ಅಲ್ಲಿ ನಿಂತವಳೆ. ಗಂಡ ಬಂದು ಕುಂತ್ಕೊಂಡು ಇನ್ನೇನೋ ಮುದ್ದೆ ಮುರಿದು ಬಿಟ್ಟದೆ, ತುತ್ತ ಒಳ್ಳಿಸ್ಬಿಟ್ಟು ಬಾಯಿಗೆ ಮಡಗಬೇಕು ಶುರು ಮಾಡ್ಕೊಂಡು ಕೊನೆ ಮನೆ ಬಾಗ್ಲಡಿ. ಸಿರ್ಲಾಕ್ ತೀರಾಗ 1 ವಾರ ಆಯ್ತು, ಜ್ಞಾನಿದ್ದದ ಇಂತ್ಯಾಕೆ ಹಾಕ್ಬೇಕು ನಿನಗೆ ಎಡ್ತಿ ಮಕ್ಕಳೆಲ್ಲವ ಅಂತ. ನೋಡು ಟೈಮ್ ಇರ್ಲಿಲ್ವವ, ಅಲ್ಲ ಟೈಮ್ ಇರ್ಲಿಲ್ವಾ, ಹಣ ಮುದ್ದಿಯ ಮುರಿದು ಬಿಟ್ಟದೆ, ಬಾಯಿಗೆ ಮಡಗುವಾಗಲೇ ಇತ್ತ. ಅದಕ್ಕೆ ಅವನು ಪಾಪ ಅಂದ್ಬಿಟ್ಟದೆ, ಹೋಗತ್ತಾಗ ಯಾವ ಇಟ್ಟು ಬೇಡ ಏನು ಬೇಡಕ್ಕನ ಅಂದ್ಬಿಟ್ಟದೆ. ಉಡೋದದೆ 1-4-5 ಮೆಡಿಕಲ್ ಸ್ಟೋರ್ ಹುಡುಕ್ಬಿಟ್ಟದೆ, ತಗೊಬಂದು ಕೊಡ್ತೀವಿ, ತಿನ್ನಿಸ್ತೀವಿ. ಏನ ನೋಡ್ಬೇಕು ಹಂಗೇನೆ. ಅವ ನೀವ್ಯಾರು ಬೇಜಾರು ಮಾಡ್ಕೋಬೇಡಿ, ನಿಮ್ಮೂರ ಕಡೆಗೆ ಹೆಂಗ್ ತಿನ್ಸರೋ ಏನೋ ಗೊತ್ತಿಲ್ಲ, ಅದೇನೋ ಒಳ್ಳೆ ತಾಂಬಟ್ಲಂಗೆ ಇರ್ತೀವಣ, ತಗೊಬಂದ್ಬಿಡ್ತಾರ ಕಲ್ಸ್ಕೊಂಡದ್ದೇ ಅಟಿ ಒಳಗೆ ತಿನ್ಸೋದಿಲ್ಲ, ಬೀದಿ ಬಾಗಿಲು ಕರ್ಕೊಂಬರ್ತಾರೆ. ಯಾಕೆಂದ್ರೆ ಅಟಿ ಒಳಗೆ ತಿನ್ನೋದಿಲ್ವಲ್ಲ, ಅದು ಒಡ್ಡಾಡ್ಕೊಂಡ್ ತಿನ್ಬೇಕಲ್ಲ. ಯಾಕೆ ಇತ್ತಾಗ ಅಡ್ಗೆನ ಮಾಡ್ಕೊಂಡ್ ತಿನ್ನಿಸ್ಬೇಕಲ್ಲ. ಮಗ ಅತ್ತಕ್ಕ ಹಾಗೆ ನೋಡು, ಬಸ್ ನೋಡು, ಲಾರಿ ನೋಡು, ಅತ್ತಾಗ ನೋಡು, ಇತ್ತಾಗ ನೋಡು ಅಂದ್ಬಿಟ್ರೆ ಅತ್ತಾಗಿತ್ತಾಗ ಲಿಗ ಮಾಡ್ಬಿಟ್ಟದೆ, ತುಂಬ ಕುಂತಿರ್ತಾರೆ ಬಾಯಿ ಒಳಿಕೆ. ಏನ ಈ ರಾಗಿ ಚೀಲ್ಕೆ ಪೆಟ್ಟೆ ಗಿಟ್ಟೆಗೆ ತುಂಬ್ತಾರಲ್ಲವ, ಹಂಗೆ ಹಾಳಾದ ಅಂತ ಉಗಿತಾ ಇದ್ರು ಬಿಡೋದಿಲ್ಲ. ಹಾಳು ಬರ್ತಿದೆ ತಿನ್ನು ಅಂತ ಅಂದ್ಬಿಟ್ಟದೆ. ಏನ ಅದು ಕವಟೆ ಆಡೆಗೆ ಕರ್ಕೊಂಡು ಹೋಯ್ತಾ ಕುಂತಿರ್ತದೆ. ಏನ್ ಇಲ್ಲಿಂದನೂ ತೆಗೆದುಬಿಟ್ಟದೆ, ಹಾಳು ಬರ್ತಿದೆ, ದುಡ್ಡು ಕೊಟ್ಟಿಲ್ವಾ ಅದಕ್ಕೆ ತಿನ್ನು ಅಂತ ಅಂದ್ಬಿಟ್ಟಿದೆ. ತೆಗೆದು ಇಲ್ಲಿಂದನೂ ತೆಗೆದು ತಿನ್ನಿಸ್ತಾರೆ. ಹಂಗೆ ಅವ ನಿಮ್ದಮ್ಮಯ್ಯ, ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ನಿಮ್ಮೂರ ಕಡೆಗೆ ಹೆಂಗ್ ತಿನ್ಸಾರೋ ನಮ್ಮ ಪ್ರಾಣ ಗೊತ್ತಿಲ್ಲ, ನಮ್ಮೂರ ಕಡೆಗೆ ಮಾತ್ರ ಹಿಂಗೆ ಇಲ್ಲೂ ಹಿಂಗೆ ತಿನ್ಸಿರಾ, ಹಂಗೆ ಏನು ಮಾಡಕ್ ಆಗೋದಿಲ್ಲ. ಆಮೇಲೆ ಏನು ಆ ತಿಂದ ಮೇಲೋ ಒಳ್ಳೆ ಏನು ಒಳ್ಳೆ ಇಲಾತಿಗೆ ತೌಡು ಮಡಗ್ದಂಗ ಆಗಿರ್ತದೆ. ಗಪ್ಕಾ 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 ಗಪ್ಕೊಂಡ್ ತಿನ್ಕದೆ. ಅವೈಕ್ಳು ಬೆಳಿತವೆ ನೋಡ್ಬೇಕು. ಅವ ದಿನಕ್ಕೊಂದೊಂದು ಬಣ್ಣ, ತಿಂಗ್ಳಿಗೊಂದು ಕಲರು.
ಈ ಪಂಚರ ಸೈಕಲ್ ಟೈರ್ಗೆ ಬ್ಲೋ ಹೊಡಿತಾರಲ್ಲ ಹಂಗೆ ಬುರು 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 ಊದ್ಕಂದದೆ. ಇತ್ತಾಗ ಹೆಂಗೆ ಅಂತಾದ್ರೆ ಇತ್ತಾಗ ಅವ್ರು ಅಪ್ಪ ಆಡ್ದಂಗೂ ಆಡೋದಿಲ್ಲ, ಅವು ಇತ್ತಾಗ ಅವ್ರು ರವ್ವು ಆಡ್ದಂಗೂ ಆಡೋದಿಲ್ಲ. ಇನ್ನೇಂಗ ಆಡ್ತಾರೆ ಅಂತ ಆದ್ರೆ ಫ್ಯಾಕ್ಟ್ರಿಯನ್ನು ಅಮೂಲು ಪೆರೆಕ್ಸು ತಯಾರು ಮಾಡಿರ್ತಾರಲ್ಲ ಅವನಂಗೆಯ. ಅವನೇನಾರ ಸುಳ್ಳ್ರಾಗಿದ್ರೆ ಇವರು ಸುಳ್ಳ್ರೆಯ, ಅವನೇನಾರ ತಗಲ್ಗೋರ ಆಗಿದ್ರೆ ಇವ್ರು, ಯಾಕೆ ತಿಂದಿರೋದು ಅವನ ಪ್ರಾಡಕ್ಟ್, ಏನು ಮಾಡೋಕ್ ಆಗೋದಿಲ್ಲ. ಅದಕ್ಕೆ ಹುಷಾರಾಗಿ ಬೆಳೆಸ್ಬೇಕಾಗದೆ ಮಕ್ಕಳನ್ನ. ಅದಕ್ಕೋಸ್ಕರ ಬಹಳ ಕಷ್ಟ. ಇವತ್ತಿನ ಮಕ್ಕಳು ಬೆರಳ ತೋರ್ಸಿದ್ರೆ ಹಸ್ತ ನುಂಗ್ತವೆ ಅಂತಿದ್ರು, ಇಲ್ಲ ತೋಳ್ಳೆ ನುಂಗ ಹಾಕ್ಬಿಡ್ತಾರೆ ಇವತ್ತಿನವರು. ಹಂಗದೇ ಬೆಳವಣಿಗೆ ವೇಗ. ಅದಕ್ಕೋಸ್ಕರ ಹೇಳಿದೆ ಮಕ್ಕಳು ಹುಷಾರಾಗಿ ಬೆಳೆಸ್ಬೇಕಾಗದೆ. ಇವತ್ತಿನ ದಿವಸ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಬಿಟ್ಟು ನಾವೇ ಅರ್ಧ ಹಾಳು ಮಾಡ್ಬಿಟ್ಟಿವಿ ಅಂತ ಅನ್ಕೋತೀವಿ. ಯಾಕೆ ನೋಡಿದೆ ಇಲ್ಲಿ ಮಗಗೆ ಊಟ ತಿನ್ನಿಸ್ಬೇಕಾದ್ರೆ ಕೈಗೆ ಮೊಬೈಲ್ ಕೊಡ್ತೀವಿ, ಇಲ್ಲಾಂದ್ರೆ ತಿನ್ನೋದಿಲ್ವಲ್ಲ, ಇಲ್ಲ ತಿನ್ಕೋ ಅಂತ ಬಿಟ್ಟದೆ ಮೊಬೈಲ್ ಕೊಟ್ಬಿಟ್ಟದೆ. ಅತ್ತಾಗಿದ್ದ ಒಡ್ಡಾಡ್ಕೊಂಡದೆ ನೋಡ್ಕೊಂಡದೆ. ಇವತ್ತು ಐಕ್ಳುಗಳು ಕಣ್ಣಿನ ರೆಟಿನೆ ಎಲ್ಲ ಹಾಳಾಯ್ತಾ ಕುಂತದೆ. ಅದಕ್ಕೋಸ್ಕರ ಮಕ್ಕಳ ಕೈಲಿ ಮೊಬೈಲ್ ಕೊಟ್ಟಾಗ ಹುಷಾರಾಗಿರ್ಬೇಕು, ಎಚ್ಚರಿಕೆ ಆಗಿರ್ಬೇಕು. ನಾವು ನೋಡಿ ಮೊಬೈಲ್ ಬೇಕು ಬೇಡ ಅಂತ ಅನ್ನೋದಿಲ್ಲ, ಎಷ್ಟು ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ಬೇಕು. ಒಳ್ಳೇದು ಉಂಟು ಕೆಟ್ಟದ್ದು ಉಂಟು, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸದ, ಕೆಟ್ಟದನ್ನು ಬಿಟ್ಟುಬಿಡದ ಅಂತ ಕೇಳಿದೆ. ಪ್ರೀತಿಯಿಂದ ಇಂತಹ ಜಾಗರೂಕತೆ ಜೀವನವನ್ನು ನಡೆಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋಣ.